ಮೂಡಬಿದ್ರಿಯ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮೂಡಬಿದ್ರಿಯ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲಿರೋದು. ಬ್ಲಾಕ್ ಮೇಲ್ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಲವು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಸಂದೇಶ್ ವಿಚಾರಣೆ ಆಗ್ತಾ ಇದೆ. ಕೇಸ್ ಬಗ್ಗೆ ವಿವರಣೆಯನ್ನ ಪಡೆಯಲಿದ್ದಾರೆ ಪೊಲೀಸ್ ಕಮಿಷನರ್. ಎಲ್ಲ ಆಯಾಮದಲ್ಲೂ ಬ್ಲಾಕ್ ಮೇಲ್ ಮಾಡಿರೋದು ಹೌದಾ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರೋದು ಹೌದಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲಿದೆ. ಗೃಹ ಸಚಿವರು ಡಿಜಿಪಿಗೂ ದೂರು ನೀಡಿದ್ದಾರೆ. ಸಂತ್ರಸ್ತ ಮಹಿಳೆ, ಸಂತ್ರಸ್ತೆ ಮಾತ್ರ ಅಲ್ಲ, ಸಂತ್ರಸ್ತರು ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆಯರು ಠಾಣೆಗೆ ಕರೆಯಿಸಿ ಚಿತ್ರಹಿಂಸೆಯನ್ನ ನೀಡುತ್ತಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಂಡು ನಮ್ಮ ಮೇಲೆ ಬ್ಲಾಕ್ ಮೇಲ್ ಅನ್ನ ಮಾಡಿ ಲೈಂಗಿಕ ದೌರ್ಜನ್ಯ ಹೆದರಿಸುವಂತಹ ಕೆಲಸವನ್ನ ಮಾಡುವಂತಹ ಕೆಲಸವನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಮಾಡಿದ್ದಾರೆ. ಮೂಡಬಿದ್ರಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸಂದೇಶ್ ವಿರುದ್ಧ ಈ ಆರೋಪ ಕೇಳಿ ಬಂದಿರೋದು. ಮಹಿಳಾ ಆಯೋಗ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಮೂಡಬಿದ್ರಿಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಈಗಾಗಲೇ ಸಂತ್ರಸ್ತೆ ಏನಿದ್ದಾರೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಆಡಿಯೋಗಳು ಕೂಡ ವೈರಲ್ ಆಗಿದೆ. ಮೂಡಬಿದ್ರಿಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೊಂದಂತಹ ಸಂತ್ರಸ್ತರಿಯಿಂದ ಸಂದೇಶ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಒಬ್ರಲ್ಲ ಇಬ್ರಲ್ಲ ಸುಮಾರು ಮಹಿಳೆಯರಿಗೆ ಈತ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. 1 ವರ್ಷದಿಂದ ನಮಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ಮಹಿಳೆಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಫ್ಯಾಮಿಲಿ ಗಲಾಟೆ ಕೇಸ್ನಲ್ಲಿ ಗಂಡನನ್ನ ಅರೆಸ್ಟ್ ಮಾಡ್ತಾರೆ. ಬಿಡುಗಡೆಗೆ 25 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಹಣ ಕೊಡದಿದ್ರೆ ಐಬಿಗೆ ಬಾ ಅಂತ ಕರೆದಿದ್ರು. ಹಣ ಕೊಡು, ಇಲ್ಲಾಂದ್ರೆ ನನ್ನ ಜೊತೆ ಬಾ ಅಂತ ಹೇಳ್ಕೊಂಡು ಈ ಸಂದೇಶ್ ವಾರ್ನಿಂಗ್ ಮಾಡ್ತಾ ಇದ್ನಂತೆ. ಬರಲ್ಲ ಅಂತ ಹೇಳಿದಾಗ ನನ್ನನ್ನು ಕೂಡ ಜೈಲಿಗೆ ಕಳಿಸಿದ್ರು. ಹಲವು ಬಾರಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ನ್ಯೂಸ್ 18 ಮುಂದೆ ಸಂತ್ರಸ್ತೆ ನೋವನ್ನ ತೋಡ್ಕೊಂಡಿದ್ದಾರೆ. ಗಲಾಟೆಯ ವಿಚಾರಕ್ಕೆ, ಫ್ಯಾಮಿಲಿ ಗಲಾಟೆ ವಿಚಾರಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಂತಹ ಸಂದರ್ಭದಲ್ಲಿ ಗಂಡನನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ್ಮೇಲೆ ಅದನ್ನ ಬಿಡಿಸ್ಬೇಕು ಅಂತಂದ್ರೆ ನೀನು ನನಗೆ 25 ಲಕ್ಷ ಕೊಡಬೇಕು, ಇಲ್ಲಾಂದ್ರೆ ನನ್ನ ಜೊತೆ ಐಬಿಗ್ ಬಾ ಅಂತ ಹೇಳ್ತಾನಂತೆ. ಸೊ ಇನ್ ಕೇಸ್ ಐಬಿಗ್ ಬರೋದಿಲ್ಲ, ನಾನು ಆ ಥರ ಹೆಣ್ಣಲ್ಲ ಅಂತ ಹೇಳಿದಾಗ ಈತ ಬ್ಲ್ಯಾಕ್ ಮೇಲನ್ನ ಮಾಡೋದಕ್ಕೆ ಶುರು ಮಾಡ್ತಾನಂತೆ. ನಾ ಸಂತ್ರಸ್ತೆ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ಆ ಸಂತ್ರಸ್ತೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಮೂಡುಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಒಂದಷ್ಟು ಜನ ಮಹಿಳೆಯರು ಇನ್ಸ್ಪೆಕ್ಟರ್ ಇಂದ ನಮಗೆ ಕಿರುಕುಳ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೂ ಕೂಡ ಅಷ್ಟೇ ದೂರು ಕೊಡಲು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅದರಲ್ಲಿ 2 ಸಂತ್ರಸ್ತ ಮಹಿಳೆಯರೀಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಇನ್ಸ್ಪೆಕ್ಟರಿಂದ ಏನೆಲ್ಲ ಕಿರುಕುಳ ಆಗ್ತಾ ಇತ್ತು, ಎಷ್ಟು ವರ್ಷದಿಂದ ಈ ರೀತಿಯ ಕಿರುಕುಳ ಆಗ್ತಿತ್ತು, ಯಾವ ವಿಚಾರಕ್ಕೆ ಇನ್ಸ್ಪೆಕ್ಟರ್ ಕಿರುಕುಳ ಕೊಡ್ತಿದ್ರು ಅನ್ನೋದ್ರ ಬಗ್ಗೆ 2 ಸಂತ್ರಸ್ತೆಯರು ಕೂಡ ಈಗ ನ್ಯೂಸ್ 18 ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಮೇಡಮ್ ಹೇಳಿ, ಮೂಡುಬಿದಿರೆಯಲ್ಲಿ ನಿಮಗೆ ಇನ್ಸ್ಪೆಕ್ಟರಿಂದ ಕಿರುಕುಳ ಆಗುತ್ತೆ, ಬೆಂಗಳೂರಿಗೆ ಬಂದ ಉದ್ದೇಶ ಏನು, ಎಲ್ಲೆಲ್ಲಿ ಕಂಪ್ಲೇಂಟನ್ನು ಕೊಟ್ಟರು ಇಲ್ಲಿವರೆಗೂ? ನಮಗೆ ಮೂಡುಬಿದ್ರೆಯಲ್ಲಿ ತುಂಬಾ ಸಂದೇಶ್ ಪಿ ಜಿ ಅವರಿಂದ ತುಂಬಾ ಅನ್ಯಾಯ ಆಗಿದೆ ಸರ್. ತುಂಬಾ ಅನ್ಯಾಯ, ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ. ನಾವು ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ವಿ. ಕಮಿಷನರ್ ಇಷ್ಟೇ ಹೇಳೋದು, ನಾವು ACPಗೆ ಫಾರ್ವರ್ಡ್ ಮಾಡ್ತೀನಿ, ACP ನಿಮ್ಮನ್ನು ಕರೀತಾರೆ, ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನಮಗೆ ವಾಪಸ್ ನೋಟಿಸ್ ಹಿಂಬರಹ ಬರುತ್ತೆ, ಸಂದೇಶ್ ಪಿ ಜಿ ಅವರನ್ನು ಎನ್ಕ್ವೈರಿ ಮಾಡಲಾಗಿದೆ, ಈ ಕೇಸನ್ನು ವಿಲೆ ಮಾಡಲಾಗಿದೆ ಅಂತ. ನಮ್ಮನ್ನು ಯಾವುದೇ ಕಾರಣಕ್ಕೆ ಎನ್ಕ್ವೈರಿ ಕರೆಯೋದಿಲ್ಲ. ಅದಾದಮೇಲೆ ನಾವು ವುಮೆನ್ ಕಮಿಷನಿಗೆ ಬರ್ತೀವಿ, ಅಲ್ಲಿ ಕೂಡ ಅದೇ ಆಗುತ್ತೆ, ನಮಗೆ ಯಾವುದೇ ನ್ಯಾಯ ಸಿಗೋದಿಲ್ಲ. ಅವರು ಕೂಡ ಅಲ್ಲಿಂದ ಕಮಿಷನರಿಗೆ ಬರೀತಾರೆ, ಕಮಿಷನರ್ ಅದೇ ಪ್ರೊಸೀಜರ್ ಆಗುತ್ತೆ. ಆಮೇಲೆ ನಾವು ಇದೇ ಕಿರುಕುಳ ಸಹಿಸೋಕ್ಕಾಗದೆ ಇಲ್ಲಿ ಕೊಟ್ವಿ, ನಾವು ಮತ್ತೆ ವುಮೆನ್ ಕಮಿಷನ್ ಕೊಟ್ವಿ, ಮುಖ್ಯಮಂತ್ರಿ ಕೊಟ್ವಿ, ಹೋಮ್ ಮಿನಿಸ್ಟ್ರಿಗೆ ಕೊಟ್ವಿ, DGIG ಕೊಟ್ವಿ, ಏನೂ ಇದಾಗ್ತಾ ಇಲ್ಲ ಸರ್. ಮೇಡಮ್, ಒಂದು ವಿಚಾರ, ಫ್ಯಾಮಿಲಿ ವಿಚಾರ, ನಿಮ್ಮ ಗಂಡನ್ನ ಯಾವುದೋ ಒಂದು ಫ್ಯಾಮಿಲಿ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ನಿಜವಾಗ್ಲೂ ನಿಮಗೆ ಎಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು, ಎಲ್ಲಿ ಡಿಮ್ಯಾಂಡ್ ಮಾಡಿದ್ರು ಅಂತ? ಅರೆಸ್ಟ್ ಮಾಡಿದ ದಿನ ನನಗೆ ಅವರಿಗೆ 1:15 ಅರೆಸ್ಟ್ ಮಾಡಿದ್ದಾರೆ. ಅದು ವಿದೌಟ್ ಅರೆಸ್ಟ್ ವಾರೆಂಟ್, ವಿದೌಟ್ ನೋಟಿಸು, ಏನೂ ಇಲ್ಲ, ಎನ್ಕ್ವೈರಿನೂ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣ ಅಂತ ನಮ್ಗೆ ಗೊತ್ತಿಲ್ಲ. ಮಧ್ಯಾಹ್ನ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನನಗೆ ಸುದ್ದಿ ಸಿಕ್ಕುವಾಗ ಸಂಜೆ 7 ಗಂಟೆ ಆಗಿದೆ. ಅಷ್ಟರವರೆಗೆ ನನಗೇನೂ ಗೊತ್ತಿಲ್ಲ. ನಾನು ಹೋದ ಸ್ಟೇಷನಿಗೆ ಸರಿ ಹೀಗೆ ಏನಾಗಿದೆ ಅಂತ ಕೇಳಿದ್ದಕ್ಕೆ, ನಿನ್ನ ಗಂಡನ ಅರೆಸ್ಟ್ ಮಾಡಿದ್ದೀನಿ, ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನನಗೆ 25 lakhs ಕೊಡಬೇಕು, ಇಲ್ಲಾದರೆ ನನ್ನ ಜೊತೆ ಬರಬೇಕು ಐಬಿಗೆ ಅಂತ ಹೇಳಿದರು.
ನಾನು ಯಾಕೆ ಬರಲಿ, ನಾನು 50 lakhs ಕಮಿಷನರ್ ಇವರಿಗೆ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಈ ಪೋಸ್ಟಿಗೆ ಬಂದಿದ್ದೀನಿ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ಈ 2 ಆಪ್ಷನ್ಸ್ ನೀವು ತೊಗೊಳ್ಬೇಕು, ಇಲ್ಲ ನಿನ್ನ ಗಂಡನ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತ ಹೇಳಿದರು. ಎಲ್ಲಿ ಈ ವಿಚಾರಗಳೆಲ್ಲ ಚರ್ಚೆ ಆಗಿದೆ? ಅಲ್ಲಿ ಪೊಲೀಸ್ ಸ್ಟೇಷನ್ನ ಒಳಗಡೆನೇ ಚರ್ಚೆ ಆಯ್ತಾ ಅಥವಾ ಹೊರಗಡೆ ಎಲ್ಲಾದ್ರೂ ನಿಮ್ಮನ್ನು ಮಾತುಕತೆ ಮಾಡಬೇಕು ಅಂತ ಹೊರಗಡೆ ಕರೆಸಿದ್ರೆ ಇನ್ಸ್ಪೆಕ್ಟರ್ ಎಲ್ಲಿ ಅಂತ? ಇಲ್ಲ, ನಾನು ಹೋಗ್ತಿರುವಾಗ ಸರ್, ನಾನು ಸ್ಟೇಷನಿಗೆ ಹೋಗ್ತಿರೋ ಹೊತ್ತಿಗೆ ಅವ್ರು ಹೊರಗಡೆನೇ ಇದ್ದರು. ನಾನು ಹೇಳಿದೆ, ಒಂದು ಇನ್ಸ್ಪೆಕ್ಟರ್ನ ಹೇಗೆ ನಾವು ಮರ್ಯಾದೆಯಾಗಿ ಮಾತಾಡಬೇಕು, ನಾನು ಅದಕ್ಕೆ ಸರ್ ನನಗೆ ನಿಮ್ಮ ಜೊತೆ ಮಾತಾಡಬೇಕು, ನಾವು ಒಳಗಡೆ ಕೂತ್ಕೊಂಡು ಮಾತಾಡೋಣ. ಇಲ್ಲ ನೀನು ಇಲ್ಲೇ ನಿಂತ್ಕೊಂಡು ಮಾತಾಡು, ಅಂಗಳದಲ್ಲೇ ನಿಂತ್ಕೊಂಡು ಮಾತಾಡು, ಒಳಗಡೆ ಹೋದರೆ CC ಕ್ಯಾಮರಾಗಳಿವೆ, ಇಲ್ಲೇ ನಿಂತ್ಕೊಂಡು ಮಾತಾಡಿ, ನಿಂಗೆ ಏನಿಲ್ಲ ಇಲ್ಲೇ ಹೇಳು ಅಂತ ಹೇಳಿದ್ರು. ಆವಾಗ ಈ ಸಂಭಾಷಣೆ ಆಯಿತು ಸರ್. ಇವ್ರಿಗಾದಂಥ ಕಿರುಕುಳದ ಬಗ್ಗೆ ಹೇಳಿದ್ರು, ಗಂಡನ ಅರೆಸ್ಟ್ ಮಾಡಿದ್ರು, ಬಿಡಬೇಕು ಅಂದ್ರೆ 25 ಲಕ್ಷ ಕೊಡಿ, ಇಲ್ಲ ಅಂದ್ರೆ IBಗೆ ನಾನು ಕರೆದಿರೋ ಹತ್ರ ಬಾ ಅಂತ ಹೇಳಿದ್ರು. ನಿಮ್ಗೆ ಏನು ಕಿರುಕುಳ ಆಗಿದೆ? ನಿಮ್ಗೆ ಯಾವ ಒಂದು ಕೇಸಲ್ಲಿ ಸಂದೇಶ್ ಅವ್ರು ಪರಿಚಯ ಆದರು? ನಾವು ಮೇ ತಿಂಗಳಲ್ಲಿ ನಮ್ಮ ಅಕ್ಕಂದು ಮತ್ತು ಅವ್ರದ್ದು ಫ್ಯಾಮಿಲಿ ಕಲಹ, ಆವಾಗ ಅಲ್ಲೊಂದು 16 ವರ್ಷದ ಹುಡುಗ ಇರ್ತಾನೆ, ಅವ್ನು ನಮ್ಮ ಮನೇಲಿದ್ದ, ಅಜ್ಜಿ ಮನೆಯಲ್ಲಿ. ಸೊ ಕೊಲೆ ಬೆದರಿಕೆ ಅಂತ ಕೇಸ್ ಅಂದಿದಾಗ ನಾನು ಮಿಡ್ಲಾಗಿ ಹೋಗ್ತೀನಿ, ಸಣ್ಣ ಹುಡುಗ ಅಂತ ಹೇಳಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಹೊಡೆದ್ರು ಅಲ್ಲಿ. ಆಮೇಲೆ ಅಲ್ಲಿ ನಮ್ಮ ನ್ಯಾಯ ಸಿಗಲಿಲ್ಲ. ಆಮೇಲೆ ಅದೇ ಸ್ಟೇಷನಲ್ಲಿ ನಾವೇ ನಮ್ಮ ಅಕ್ಕನಿಗೆ ಹೊಡೆದ್ವಿ ಅಂತ FIR ಮಾಡಿದ್ರು. ಆ FIR ಆದ ನಂತರ ನಮಗೆ ತಲೆ ಬಿಸಿ ಆಯಿತು. ನಮ್ಗದಾದ್ರೂ ಪರವಾಗಿಲ್ಲ, ಮಕ್ಕಳು ಬಿದ್ದಿರ್ತಾರ ಅಂತೇಳಿ. ಆಮೇಲೆ ನಮ್ಮ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಫೋನಲ್ಲಿ ಒಂದೇ ಮಾತಾಡೋದವ್ರು ನಮಗೆ. ಅಂದರೆ ಆ ಫೋನನ್ನು ರೆಕಾರ್ಡ್ ಮಾಡುವಷ್ಟು ನಮ್ಮ ಹತ್ರ ಪೇಷನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಜಾಮೀನು ಏನಂದರೆ ಇನ್ಸ್ಪೆಕ್ಟರ್ ಮೇಲೆ ಹೋಗ್ತಿರಲ್ಲ, ನೀವು ಅವ್ರು ಹೇಳಿದಾಗೆ ಸಹಕರಿಸಿ, ನೀವು ಅವ್ರನ್ನ ಬಿಟ್ಬಿಡಿ, ನೀವು ಆಸ್ಪತ್ರೆಗೆಲ್ಲ ಹೋಗಿದ್ದೆಲ್ಲ ಡಿಲೀಟ್ ಮಾಡಿ. ನಾವು ಫಸ್ಟಿಗೆಲ್ಲ ಹೋಗಿದ್ವಿ, ಆಸ್ಪತ್ರೆ ಅಡ್ಮಿಟ್ ಆಗಿದ್ವಿ, ಡಿಲೀಟ್ ಮಾಡಿ, ಮತ್ತು ಅವರಿಗೆ ಸಹಕರಿಸಿ, IBಗೆ ಬನ್ನಿ, ರೂಮ್ ಮಾಡ್ತೀವಿ, ಅಲ್ಲಿ ಇರ್ತಾರೆ. ಯಾರು ಮಾತಾಡ್ತಿದ್ರು ಆ ವಿಚಾರಗಳೆಲ್ಲ? ಅವರ ಫ್ರೆಂಡ್ಸ್, ಅವ್ರ ಚೇಳಗಳು ಅಂತ ಫೋನ್ ಮಾಡಿ ಹೇಳ್ತಾ ಇದ್ರ ಅಥವಾ ನೇರವಾಗಿ ನೀವು ಸಿಕ್ಕದಂತ ಸಂದರ್ಭದಲ್ಲಿ ಹೇಳ್ತೀರಾ? ನೇರವಾಗಿ ಸಿಕ್ಕಿಲ್ಲ ನಾವು ಯಾಕಂದ್ರೆ ಮೂಡ್ಬಿದ್ರಿಗೆ ಹೋಗುದಿಲ್ಲ, ನಮ್ಮ ಫೋನ್ಗೆ ಮಾಡೋದು, ಯಾರ್ಯಾರು ನಂಬರದಲ್ಲಿ ಕಾಲ್ ಮಾಡೋದು. ಇನ್ನು ಸಡನ್ ಫೋನ್ ತೆಗಿತೀನಿ, ಯಾಕಂದ್ರೆ ನಮ್ಗೆ ಆ ಟೈಮಲ್ಲೆಲ್ಲ ಲಾಯರ್ದು ಅವ್ರದ್ದು ಅಸಿಸ್ಟೆಂಟ್ ಯಾರಾದ್ರೂ ಇರ್ಬೋದು, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಇವ್ರದ್ದು ವಿಷಯ ಸಿಗ್ಬೋದು. ಇವ್ರು ಹೇಳ್ತಾ ಇದ್ರು ನೇರವಾಗಿ ನನ್ನನ್ನು ಅಪ್ರೋಚ್ ಮಾಡ್ತಾ ಇದ್ರು ಇನ್ಸ್ಪೆಕ್ಟರ್, ಅದು ಕೂಡ ಅಷ್ಟೇ ಪೊಲೀಸ್ ಸ್ಟೇಷನ್ ನ ಪಾರ್ಕಿಂಗ್ ನ ಪ್ಲೇಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಆ ರೀತಿ ಸಂದೇಶ್ ಅವ್ರು ನಿಮ್ಮನ್ನ ಏನಾದ್ರು ನೇರವಾಗಿ ಅಪ್ರೋಚ್ ಮಾಡುವಂತದ್ದು ಏನಾದ್ರು ಆಗಿದೆ? ಅದೇ ದಿವಸ ಅದೇ ಹೊಡೆದ ದಿವಸ ಮೂಡ್ಬಿದ್ದ ಸ್ಟೇಷನ್ CC ಕ್ಯಾಮರಾ ತೆಗೆದು ನಿಂಗೆ ಅದೇ ಯಾರು ಬಾಂಬೆದ್ದು ನಿರ್ಭಯನ್ಗೇನೋ ರೇಪ್ ಮಾಡಿದ್ರು, ಅದೇ ಥರ ನಿನ್ಗೆ ಮಾಡ್ತೀನಿ, ನೀನು ಬಾ ನನ್ನ ಜೊತೆ, ನಿನ್ನ ಮನೆಗೆ ಬರ್ತೀನಿ, ನೀನು ಬರಲಿಲ್ಲ ಅಂದ್ರೆ ನಾನು ನಿನ್ನ ಬಿಡಲ್ಲ. ಅದು ರಫ್ ಆಗಿ, ಅದೊಂದು ಪ್ರೀತಿಯಲ್ಲಿ ಹೇಳೋದು ಅಲ್ಲ, ಒಂದು ಮನುಷ್ಯ ತಮಾಷೆಗೆ ಹೇಳೋದಲ್ಲ, ಗೂಂಡ ವರ್ತನೆ ರಫ್ ಆಗಿ ಹೇಳೋದು. ಅದನ್ನು ಏನೇನು ಮಾತಾಡ್ತಾನೆ. ಅವು ನನ್ನ ಲೆಕ್ಕದಲ್ಲಿ ಅವ್ರಿಗೇನು ಹುಚ್ಚು ಹಿಡ್ದಿದೆ ಅಂತ ಆಗೈತೆ. ಇವತ್ತಿಗೂ ಅವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿದರೆ ಗೊತ್ತಾಗತ್ತೆ ಏನು ಅಂತೇಳಿ. ಓಕೆ, ಕೇಳಿದ್ರಲ್ಲ, ಇದು ಇಬ್ಬರು ಸಂತ್ರಸ್ತರು ಸದ್ಯಕ್ಕೆ ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವಿರುದ್ಧವಾಗಿ ಕಿರುಕುಳದ ಆರೋಪವನ್ನು ಕೊಟ್ಟು ಬೆಂಗಳೂರು ನಗರಕ್ಕೆ ಬಂದಿದ್ದಾರೆ. ಬೆಂಗಳೂರು ನಗರದಲ್ಲೂ ಕೂಡ ಗೃಹ ಸಚಿವರಿಗೆ ದೂರನ್ನು ಕೊಟ್ಟಿದ್ದಾರೆ, CM ಸಿದ್ದರಾಮಯ್ಯವ್ರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ, DG IGP ಸಲೀಂ ಅವ್ರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ನಿಮಗೆ ನ್ಯಾಯ ಬೇಕು ಅನ್ನುವಂಥ ಒಂದು ಮನವಿಯನ್ನ ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, News 18 ಬೆಂಗಳೂರು.